ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊಟ್ಟಿಯೂರು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಕೊಟ್ಟಿಯೂರು ತುಂಬಾ ಪುರಾತನ ಮತ್ತು ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ದಕ್ಷ ಯಜ್ಞದ ನಂತರ ಶಿವನ ಕೋಪ ಶಾಂತವಾದ ಸ್ಥಳವೇ ಈ ಕೊಟ್ಟಿಯೂರು ಅಂತ ಹೇಳ್ತಾರೆ. ಈ ಕೊಟ್ಟಿಯೂರು ಶಿವನ ಪುಣ್ಯಕ್ಷೇತ್ರವಾದಂತಹ ಸ್ಥಳವನ್ನ ದಕ್ಷಿಣದ ಕಾಶಿ ಅಂತ ಕೂಡ ಕರೀತಾರೆ. ಹಚ್ಚು ಹಸಿರಿನ ಕಾಡಿನ ಮಧ್ಯೆ ತುಂಬಿ ಹರಿಯುವಂತಹ ನದಿಯ ತೀರದಲ್ಲಿ ಪುರಾಣಗಳ ಪ್ರಕಾರ ಶಿವನ ಕೋಪ ಶಾಂತವಾದಂತಹ ಸ್ಥಳ ಅಂತ ಇದನ್ನ ಹೇಳ್ತಾರೆ. ಪ್ರಕೃತಿ ಮತ್ತು ಭಕ್ತಿ ಒಂದಾಗಿರ್ತಕ್ಕಂತಹ ಜಾಗ ಈ ಕೊಟ್ಟಿಯೂರು. ಈ ದೇವಾಲಯದ ವಿಶಿಷ್ಟತೆಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಸ್ವಯಂಭೂಲಿಂಗ. ಇಲ್ಲಿನ ಶಿವಲಿಂಗವು ಮಾನವ ನಿರ್ಮಿತವಲ್ಲದೆ ಭೂಮಿಯಿಂದ ತಾನಾಗಿಯೇ ಉದ್ಭವಿಸಿದೆ ಅಂತ ಹೇಳ್ತಾರೆ. ನದಿಯ ಕಲ್ಲುಗಳಿಂದ ನಿರ್ಮಿಸಲಾದ ಎತ್ತರದ ವೇದಿಕೆಯ ಮೇಲೆ ಈ ಶಿವಲಿಂಗನನ್ನ ಪೂಜಿಸಲಾಗುತ್ತೆ. ಎರಡನೇದು ವೈಶಾಖ ಮಹೋತ್ಸವ. ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಸುಮಾರು 28 ದಿನಗಳ ಕಾಲ ವೈಶಾಖ ಮಹೋತ್ಸವವು ಅತ್ಯಂತ ವೈಭವದಿಂದ ಇಲ್ಲಿ ನಡೆಯುತ್ತೆ. ಈ ಸಮಯದಲ್ಲಿ ನದಿ ತೀರದ ತಿರುವಂಚಿರಾ ಕೊಳದಲ್ಲಿ ವಿಶೇಷ ಪೂಜೆಗಳನ್ನು ಏರ್ಪಾಡು ಮಾಡಲಾಗುತ್ತೆ. ಮೂರನೇದು ಪ್ರಕೃತಿಯ ಮಡಿಲು. ಯಾವುದೇ ಕಾಂಕ್ರೀಟ್ ಗೋಡೆಗಳಿಲ್ಲದೆ ದಟ್ಟವಾದ ಅರಣ್ಯ ಹಾಗೂ ನದಿಯ ನಡುವೆ ಪ್ರಕೃತಿಯ ಮಡಿಲಲ್ಲಿ ಈ ದೇವಾಲಯ ಇರುವುದು ಇದರ ಒಂದು ವಿಶೇಷತೆ. ಇಲ್ಲಿ ಬಂದ ಮೇಲೆ ಮೈಂಡ್ ಒಂಥರ ಕೂಲ್ ಆಗ್ಬಿಡುತ್ತೆ. ಕಾಡಿನ ಮಧ್ಯ ನದಿಯ ತೀರದಲ್ಲಿ ನಡೆಯುವ ಈ ಯಾತ್ರೆಗೆ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಶಿವನ ಪುರಾಣಗಳ ಜೊತೆ ಸೇರಿದ ಈ ಕ್ಷೇತ್ರ ಕೇರಳದ ಅತ್ಯಂತ ಮೈಸ್ಟಿಕಲ್ ದೇವಸ್ಥಾನಗಳಲ್ಲಿ ಒಂದಾಗಿದೆ.